ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವಾಗ ತಾನೇ ಚೆನ್ನಾಗಿ ನನ್ನ ತಂಗಿಗಳ ಜೊತೆ ರೀಲ್ಸ್ ಮಾಡಿ ಮುಗಿಸ್ತೀವಿ. ಸೊ ಫ್ರೈಡ್ ರೈಸ್ ಮಾಡೋಣ ಅಂತ ನನ್ನ ತಂಗಿ ಹೇಳಿದ್ಲು. ಬಟ್ ರೀಲ್ಸ್ ಮಾಡ್ತಾ ಮಾಡ್ತಾ ಫ್ರೈಡ್ ರೈಸ್ ಮಾಡಕ್ಕೆ ವೆಜಿಟೇಬಲ್ಸ್ ನಾವು ಕಟ್ ಮಾಡ್ಲಿಲ್ಲ, ಅಮ್ಮನೆ ಕಟ್ ಮಾಡ್ಕೊಟ್ರು. ಮತ್ತೆ ಆಲ್ರೆಡಿ ರೈಸು ಪ್ರಿಪೇರ್ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ನಮ್ ಕೆಲಸ ಒಗ್ಗರಣೆ ಹಾಕಿ ಫ್ರೈಡ್ ರೈಸ್ ರೆಡಿ ಮಾಡೋದಷ್ಟೇ. ಅದು ನಾನ್ ಮಾಡ್ತಾ ಇಲ್ಲ, ನನ್ನ ತಂಗಿ ಮಾಡ್ತಾ ಇದ್ದಾಳೆ. ಸೊ ಅವಳ ಸ್ಟೈಲ್ ಅಲ್ಲಿ ಮಾಡಿ ತೋರಿಸ್ತಾಳೆ. ಈಗ ನಾನು ನನ್ನ ತಂಗಿನ ಕರಿತಾ ಇದ್ದೀನಿ. ಫಸ್ಟ್ ಪ್ರಿಯಾ ಬಾ, ಇದು ನನ್ನ ತಂಗಿ ಹೇಳು. ಸೊ ನನ್ ದೊಡ್ಡಪ್ಪನ ಮಗಳು ಹೆಂಗಪ್ಪ ತಂಗಿ ಅನ್ಬೇಡಿ, ನಮ್ ಪಪ್ಪಂಗೆ ನಾನ್ ದೊಡ್ಡ ಮಗಳು, ಮತ್ತೆ ಇವಳು ಬಂದು ನಮ್ ದೊಡ್ಡಪ್ಪಂಗೆ ಚಿಕ್ಕ ಮಗಳು. ಸೊ ನನ್ಗೆ ತಂಗಿ ಆಗ್ಬೇಕು. ಲೇಟ್ ಮಾಡದೆ ಬನ್ನಿ, ಬೇಗ ಬೇಗ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಪ್ರಿಯಾ ಆಲ್ರೆಡಿ ಆನ್ ಮಾಡಿದಾಳೆ ಸ್ಟವ್, ಇದನ್ನು ಇಟ್ಟಿದ್ದಾಳೆ. ಫಸ್ಟ್ ಏನ್ ಹಾಕ್ತಾ ಇದೆಯಾ? ಆಯಿಲ್ ಹಾಕ್ತಾ ಇದೀನಿ. ಆಯಿಲ್ ಹಾಕ್ತಾ ಇದ್ದಾಳೆ. ಎಷ್ಟು ಸೌಟು? ಒಂದು 3 ಸ್ಪೂನ್ಸ್. ಓಕೆ. ಸೊ ಫಸ್ಟ್ 3 ಸ್ಪೂನ್ಸ್ ಆಯಿಲ್ ಹಾಕಿದ್ದಾಳೆ. ತರಕಾರಿ ಇಡೋಣ. ಇನ್ನ ಏನೇನ್ ರೆಡಿ ಮಾಡ್ಕೊಂಡಿದ್ದಾಳೆ ನೋಡ್ತೀನಿ. ಅವಳಲ್ಲಿ ಮಾಡೋ ತನಕ ಇಲ್ಲಿ ನೋಡಿ ಸಾಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಸಾಲ್ಟು, ಪೆಪ್ಪರ್ ಪೌಡರು, ರೆಡ್ ಚಿಲ್ಲಿ ಪೌಡರು ರೆಡಿ ಮಾಡ್ಕೊಂಡಿದ್ದಾಳೆ. ಫಸ್ಟ್ ಸಾಸಿವೆ ಎಣ್ಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ಲು. ಇವಾಗ ಆನಿಯನ್ ಕಟ್ ಮಾಡಿಲ್ಲ. ಸೊ ಆನಿಯನ್ ಅಂತೆ, ಆನಿಯನ್ ಕಟ್ ಮಾಡಿಲ್ಲ. ನಾವು ಅಮ್ಮ ಮರ್ತೋಗ್ಬಿಟ್ಟವ್ರೆ. ಬಟ್ ಓಕೆ, ಏನೈತೆ ಅದನ್ನೇ ಹಾಕ್ಬಿಟ್ಟು ಮಾಡ್ತೀವಿ. ಯಾಕಂದ್ರೆ ಲೇಟ್ ಆಗಿದೆ, ಆಚೆ ಎಲ್ಲರೂ ಆನಿಯನ್ ಕಟ್ ಮಾಡ್ಕೊಬಿಡ್ಲಾ? ನಾನು ಹಂಗೆ ಹಾಕ್ತೀನಿ. ಇದು ಹಾಕ್ಬಿಟ್ಟು ಆನಿಯನ್ ಹಾಕ್ಬೋದಾ? ಫಸ್ಟ್ ಕ್ಯಾರೆಟ್ ಹಾಕ್ಲಾ? ಸೊ ಕ್ಯಾರೆಟ್ ಹಾಕ್ತಾ ಇದೀನಿ. ಮಮ್ಮಿ ಒಂಚೂರು ಹತ್ರ ಬಂದು ಕ್ಯಾರೆಟ್ ಮಾಡ್ಬೋದು. ಸೊ ಫಸ್ಟ್ ಕ್ಯಾರೆಟ್ ಮತ್ತೆ ಬೀನ್ಸ್ ಹಾಕ್ತಾ ಇದೀವಿ. ಎಲ್ಲ ಹಾಕ್ಬಿಡ್ಲಾ? ಹಾಕಿ ಏನಿಲ್ಲ, ಎಲ್ಲ ಫ್ರೈ ಆಗ್ತಾ ಇದೆ. ಅದಾದ್ಮೇಲಿಂದ ನೆಕ್ಸ್ಟ್ ಕೋಸ್ ಹಾಕ್ತಾ ಇದ್ದೀನಿ. ಅದಾದ್ಮೇಲಿಂದ ಕ್ಯಾಪ್ಸಿಕಮ್. ಸೊ ನಾವು ಇದನ್ನ ಸಖತ್ತು ಕ್ವಿಕ್ ಆಗಿ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಎಲ್ಲ ತರಕಾರಿನೂ ಒಟ್ಟಿಗೆ ಹಾಕಿ ಅರ್ಧಂಬರ್ಧ ಫ್ರೈ ಮಾಡೋದು. ಸೊ ಇದೆಲ್ಲ ಉರಿಯೋ ತನಕ ನನ್ನ ತಂಗಿ ಆನಿಯನ್ಸ್ನ ಕಟ್ ಮಾಡ್ಕೊತಾ ಇದ್ದಾಳೆ. ಸೊ ಇನ್ನೊಂದನ್ನು ಮರ್ತ್ಬಿಟ್ಟಿದೀವಿ, ಹಸಿಮೆಣಸಿನ್ಕಾಯಿ. ಇದೊಂದು ದಿಢೀರ್ ಅಂತಾನು ಮಾಡ್ತಾ ಇದೀವಿ, ಆಮೇಲೆ ಮನ್ಸಿಗೆ ಬಂದಂಗೆ ಮಾಡ್ತಾ ಇದೀವಿ. ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಈಗ ನಾನು ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನ್ನ ತಂಗಿ ಆನಿಯನ್ಸ್ನ ಕಟ್ ಮಾಡ್ಕೊತಾ ಇದ್ದಾಳೆ. ಈಗ ಹಿಂದೆ ಹೋಗಿ ನಮ್ಗೆ. ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀವಿ. ಆಲ್ರೆಡಿ ಆಚೆ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ನಾವು ಒಂದು 10 ಮಿನಿಟ್ಸ್ ಅಲ್ಲಿ ಕ್ವಿಕ್ ಆಗಿ ಮಾಡ್ಬೇಡ ಅಂತ ರೀಲ್ಸ್ ಮಾಡಿ ಮಾಡಿ ಟಯರ್ಡ್ ಆಗ್ಬಿಟ್ಟಿದೀವಿ. ಆನಿಯನ್ ರೆಡಿ. ನೋಡಿ, ಆನಿಯನ್ ರೆಡಿ ಆಯ್ತು. ಈಗ ಕ್ವಿಕ್ ಆಗಿ ಇದ್ರ ಜೊತೆಗೆ ಆನಿಯನ್ ಸ್ವಾಹ. ಇನ್ನು ಕಂಟಿನ್ಯೂ ನನ್ನ ತಂಗಿ ಮಾಡ್ತಾಳೆ. ನನ್ನ ತಂಗಿ ಹೆಸರು ಪ್ರಿಯಾ. ಸ್ವಲ್ಪ ಬೇಗ ಫ್ರೈ ಆಗಿ ಅಂತ ಸ್ವಲ್ಪ ಸಾಲ್ಟ್ ಹಾಕೋಬೇಕು. ಸೊ ಫ್ರೈ ಬೇಗ ಆಗ್ಲಿ ಅಂತ ಒಂದ್ ಸ್ವಲ್ಪ ಸಾಲ್ಟ್ ಹಾಕೊಂತ ಇದ್ದಾಳೆ. ಒಂದ್ ಸ್ವಲ್ಪ ಅನ್ಬಿಟ್ಟು ಒಂದ್ ಸ್ಪೂನ್ ಅಷ್ಟೇ ಹಾಕಿದ್ರು. ಇದೇ ಹಾಫ್ ಫ್ರೈ ಆದ್ರೆ ಸಾಕು, ಬೇಗನೆ ಫ್ರೈ ಆಗಿ ಹೋಗುತ್ತೆ. ಅದಾದ್ಮೇಲಿಂದ ಸಾಸ್ ಎಲ್ಲ ಹಾಕ್ಬಿಟ್ಟು ರೈಸು ರೆಡಿ ಇದೆ. ಸೊ ನೋಡಿ, ಇಷ್ಟು ರೈಸ್ನ ಆಲ್ರೆಡಿ ಬೇಯಿಸಿ ಉದ್ರುದ್ರು ಮಾಡಿಟ್ಟಿದ್ದಾರೆ ಅಮ್ಮ. ಇದನ್ನ ನಾವು ಮಸಾಲೆಯಲ್ಲಿ ಹಾಕೋದಷ್ಟೇ. ಸೊ ನೆಕ್ಸ್ಟ್ ಏನ್ ಹಾಕ್ತಿದ್ಯಾ? ತೇಜು ಗರಂ ಮಸಾಲ ಹಾಕ್ತಾ ಇದ್ದಾಳೆ ಇವಾಗ. ಎಷ್ಟು? ಸ್ವಲ್ಪ 2 ಟೀ ಸ್ಪೂನ್ ಸಾಕು. ಇದನ್ನ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಒಂದು 2 ಟೀ ಸ್ಪೂನ್ಸ್ ನೀಟಾಗಿ ಹುರಿದಾದ್ಮೇಲೆ ಇದನ್ನ ಹಾಕೊಳ್ಳೋಣ ನಾವು. ಸೊ ಇವಳು ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ಬರೀ ಶಾರ್ಟ್ಸ್ ನೋಡೋದಂತೆ, ಲಾಂಗ್ ವಿಡಿಯೋಸ್ ನೋಡಲ್ಲ. ಅದಕ್ಕೆ ಲಾಂಗ್ ವಿಡಿಯೋ ಮಾಡಕ್ ರೆಡಿನೇ ಇರ್ಲಿಲ್ಲ. ನಾನ್ ಬಲವಂತ ಮಾಡಿ ರೆಡಿ ಮಾಡಿಸಿ ಕರ್ಕೊಂಡ್ಬಂದಿದ್ದೀನಿ ವಿಡಿಯೋ ಮಾಡಕ್ಕೆ ಅಂತ. ಬಟ್ ನಾವು ಶಾರ್ಟ್ಸ್ ಮಾಡಿದ್ವಿ, ಆಲ್ರೆಡಿ 2-3 ಶಾರ್ಟ್ಸ್ ಮಾಡಿದ್ವಿ. ಇದು ಫಸ್ಟ್ ವಿಡಿಯೋ ಮಾಡ್ತಾ ಇರೋದು ಊರಲ್ಲಿ. ಇಂಟ್ರೆಸ್ಟ್ ಇದೆ, ಬಟ್ ಸೂರ್ಯಪ್ಪ ಬೈತಾರಂತೆ. ಸೂರ್ಯಪ್ಪ ವಿಡಿಯೋ ನೋಡ್ತಾ ಇದ್ರೆ ಅದೇನ್ ಬೈತೀರಾ ಬೈರಿ. ಬಟ್ ಅದಕ್ಕೇನೆ ಸೂರ್ಯಪ್ಪಂಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ನಾನು ಮಾಡ್ತೀನಿ ಅಂತ ಅಂದ್ರೆ ರೀಲ್ಸ್ ನೋಡ್ಬಿಡ್ತಾರೆ ಅಂತ ಅಂದ್ರು. ಅದಕ್ಕೋಸ್ಕರ ನಾನು ಬಂದು ಸಬ್ಸ್ಕ್ರೈಬರ್ಸ್ ಕಳ್ಕೊಳಕ್ ಆಗಲ್ಲ. ಸಬ್ಸ್ಕ್ರೈಬ್ ಮಾಡ್ಸು, ನೋಡಿದ್ರೆ ನೋಡ್ಲಿ ಅಂತ ಹೇಳಿದೀನಿ. ಮಾಡ್ತೀಯಾ? ಸೊ ಈಗ ನೀನ್ ಮಾಡಿರೋ ವಿಡಿಯೋ ಅದು ಫುಲ್ ನೋಡ್ತೀಯಾ? ನೋಡ್ತೀನಿ ಅದನ್ನ.
ಮಾಡಮ್ಮ. ಥ್ಯಾಂಕ್ ಯು. ಸೊ ಈಗ ನಾವ್ ಅಮ್ಮ ಎಷ್ಟೊತ್ತು ವಿಡಿಯೋ ಮಾಡ್ಕೊಡ್ತಾ ಇದ್ರು. ಈಗ ನನ್ ಇನ್ನೊಂದ್ ತಂಗಿ ಬಂದಿದ್ದಾಳೆ ಲಕ್ಷ್ಮಿ, ಅವಳು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದಾಳೆ. ನೋಡೋಣ ಇವಳು ಎಷ್ಟು ಚೆನ್ನಾಗಿ ವಿಡಿಯೋ ತೆಗಿತಾಳೆ ಅಂತ. ಈಸಿ ಅಂತ ಅನ್ಕೊಳ್ಳೇಬೇಡಿ ವ್ಲಾಗ್ ಮಾಡೋದು. ಅಪ್ಪ ನಾನ್ ಮಾತಾಡೋದ್ ನಾವು ಒಬ್ಬೊಬ್ರು ವಿಡಿಯೋ ಮಾಡಕ್ ಯಾವಾಗ್ಲೂ ಕೇಳ್ಕೊಂತಾ ಇರ್ಬೇಕು. ಈಗ ನನ್ ಜೊತೆ ಮಾಡಕ್ಕೂ ಪ್ರಿಯುನ್ನು ರಿಕ್ವೆಸ್ಟ್ ಮಾಡಿ ಕರ್ಕೊ ಬಂದಿದೀನಿ ನನ್ನ ಚಾನೆಲ್ಗೆ. ನಮ್ ದೊಡ್ಡಮ್ಮನು ಆ ಕಡೆ ನಿಂತ್ಕೊಂಡು ನೋಡ್ತಾ ಇದಾರೆ. ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಇದೆ ನೋಡಕ್ಕೆ, ಮಾಡಕ್ಕಲ್ಲ. ಸಾಕನ್ಸುತ್ತೆ ಫ್ರೈ ಆಗಿ ಸ್ವಲ್ಪ ಇನ್ನು ಒಂದ್ ಸ್ವಲ್ಪ ಫ್ರೈ ಆಗ್ಬೇಕು. ಹಿಂಗಿರ್ಬೇಕಿತ್ತವ ಬಾಂಡೆ ನೋಡೋಕೆ ಓಡೋಗ್ಬಿಟ್ಟು ಸೈಡಿಂದ ಟಾಪ್ ಆದ್ರೆ ಹೇಗೋ ಪರವಾಗಿಲ್ಲ. ಅಲ್ಲಿ ತೋರಿಸು. 1 ಸ್ಪೂನ್ ಅಚ್ಕಾರದ ಪುಡಿ. ಮಮ್ಮಿ ಅವಾಗಿನ 1 ಸ್ಪೂನ್ ಅಚ್ಕಾರದ ಪುಡಿ ಹಾಕಿದಾಳೆ. ಮತ್ತೆ ಸ್ವಲ್ಪ ಇವಾಗ ಪೆಪ್ಪರ್ ಪೌಡರು. ಈಗ ತೇಜು ಗರಂ ಮಸಾಲ ಕರೆಕ್ಟಾ? 2 ಸ್ಪೂನ್ಸ್. ಜಾಸ್ತಿ ಆದ್ರೂ ಪರವಾಗಿಲ್ವಂತೆ. ತೇಜು ಗರಂ ಮಸಾಲ ನೋಡಿ, ಇದೇ ನಾವ್ ಅಡ್ವರ್ಟೈಸ್ ಮಾಡ್ತಾ ಇಲ್ಲ. ಅಡ್ವರ್ಟೈಸ್ ಮಾಡಷ್ಟು ನಮಗ್ ಸಬ್ಸ್ಕ್ರೈಬರ್ಸು ಇಲ್ಲ. ಸೊ ಯಾರು ಬಂದು ನಮ್ನ ಅಪ್ರೋಚು ಮಾಡಿಲ್ಲ ಅಡ್ವರ್ಟೈಸ್ಗೆ. ಸೊ ಇದು ಗ್ರೀನ್ ಚಿಲ್ಲಿ ಸಾಸ್ ಹಾಕಾಯ್ತು, ಸೋಯಾ ಸಾಸ್ ಹಾಕಾಯ್ತು, ಸಾಲ್ಟ್ ಅಂತೂ ಅವಾಗೆ ಹಾಕಿದ್ವಿ. ಈಗ ರೆಡ್ ಕೆಚಪ್, ಟೊಮ್ಯಾಟೊ ಕೆಚಪ್. ಸೊ ನೋಡಿ ಯಾವ ಬ್ರ್ಯಾಂಡ್ ಅಂತ. ಇದೆಲ್ಲ ನಮ್ಮ ಅಂಗಡಿದೇನೆ ಐಟಮ್ಸು. ನಮ್ಮ ದೊಡ್ಡಪ್ಪನ ಅಂಗಡಿದಂದ್ರೆ ನಮ್ಮ ಅಂಗಡಿದು ಅಂತಾನೆ ಲೆಕ್ಕ. ಇನ್ನೊಂದು ಸ್ವಲ್ಪ ಸಾಲ್ಟ್ ಬೇಕಂತೆ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಸಾಲ್ಟ್ ಹಾಕ್ತಾವಳೆ. ಅನ್ನಕ್ಕೂ ಸೇರ್ಸಾಕ್ತಾ ಇರಬೇಕು ಅಲ್ವಾ? ಇಲ್ಲಿ ನೋಡಿ ಅನ್ನ ರೆಡಿ ಆಗಿದೆ. ಮೇ ಬಿ ಇದು ಅನ್ನ ಜಾಸ್ತಿ ಆಗ್ಬೋದು ಅನ್ಸುತ್ತೆ. ಇಷ್ಟೂ ಹಾಕಲ್ಲ, ಎಲ್ಲರೂ ಕಾಯ್ತವ್ರೆ. ಬಟ್ ಬಾತ್ ಇದೆ. ಬಾತ್ ಜೊತೆಗೆ ಇದನ್ನೊಂದು ಸ್ವಲ್ಪ ಟೇಸ್ಟ್ ಕೊಡ್ತೀವಿ ಅಷ್ಟೇ. ಎಲ್ಲ ರೆಡಿ ಆಗಿದೆ. ಇವಾಗ ರೈಸ್ ಇವಾಗ ಎಲ್ಲ ರೆಡಿ ಆಗಿದೆ. ರೈಸ್ ಹಾಕ್ತಾ ಇದ್ದಾಳೆ. ಅಷ್ಟು ಹಾಕಲ್ಲ, ಒಂದ್ ಸ್ವಲ್ಪ ರೈಸ್ ಹಾಕ್ತಾಳೆ, ಅರ್ಧಂಬರ್ಧ. ಎಷ್ಟ್ ಜನ ತಿನ್ಬೋದು ಇದನ್ನ? ಸರಿಯಾಗಿ ತಿಂದ್ರೆ ಒಂದ್ 3 ಜನ. ಬಟ್ ಇವಾಗ ಒಂದ್ 6-7 ಜನ ಇದೀವಿ. ಎಲ್ಲರಿಗೂ ಸ್ವಲ್ಪ ಟೇಸ್ಟ್ ಕೊಡ್ತೀವಿ. ಅವ್ರ ರಿವ್ಯೂ ಹೇಳ್ತೀವಿ. ಕೊತ್ತಂಬರಿ ಸೊಪ್ಪು ಮೇಲ್ ಉದುರಿಸ್ತಾ ಇದ್ದಾಳೆ. ಲಾಸ್ಟ್ ಅಲ್ಲಿ ನಿಂಬೆ ಹಣ್ಣು ರಸ ಹಾಕಿ ನಾ ಮಾಡ್ಲಾ ಮಿಕ್ಸ್. ಸಾಲ್ಟ್ ಹಾಕ್ಬೇಕಾ? ಇಷ್ಟೇ. ಇವಾಗ ಲಾಸ್ಟ್ ಅಲ್ಲಿ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿಯಾದ ಪ್ರಿಯಾಂಕಾ ಸ್ಟೈಲ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಮತ್ತೆ ಎಲ್ಲಿಂದನೋ ಹುಡುಕಿ ಒಂದ್ ಮತ್ತೇನೋ ರೆಡಿ ಮಾಡಿದಾಳೆ. ಇದ್ರಲ್ಲಿ ಹಾಕೊಡ್ತಾಳೆ ಇವಾಗ ನನ್ಗೆ ಟೇಸ್ಟ್ಗೆ. ಫಸ್ಟ್ ಸಾಲ್ಟ್ ಹಾಕ್ಬೇಕು. ಸೊ ಬಿಸಿ ಬಿಸಿ ಫ್ರೈಡ್ ರೈಸ್ ರೆಡಿ ಆಗಿದೆ. ಇವಾಗ ಗಾರ್ನಿಶ್ ಮಾಡ್ತಾ ಇದ್ದಾಳೆ ಪ್ರಿಯಾಂಕಾ. ಸೊ ನಾನ್ ರೆಡಿ ಆಗಿದ್ದೀನಿ ತಿನ್ನಕ್ಕೆ. ಟೇಸ್ಟ್ ಮಾಡ್ತೀನಿ, ಮತ್ತೆ ನಾನು ಆನೆಸ್ಟ್ ಒಪಿನಿಯನ್ ಶೇರ್ ಮಾಡ್ತೀನಿ. ಸೊ ನೋಡೋಣ ಹೇಗಿರುತ್ತೆ ಅಂತ. ಓಹೋ, ಫುಲ್ ಜಾಸ್ತಿ ಹಾಕಿ ಗಾರ್ನಿಶ್ ಆನಿಯನ್ ಮತ್ತೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡ್ತಾ ಇದ್ದಾಳೆ. ನೋಡಕ್ ಎಮ್ಮಿಯಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಮಾಡೋಣ. ಕುಚುಕು ಬೇರೆ ಖಾಲಿ ಆಗ್ಬಿಟ್ಟಿದೆ. ಖಾಲಿ ಆಗಿರ್ತೀನಿ. ಬಿಸಿ ಬಿಸಿ ಫ್ರೈಡ್ ರೈಸ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಳಿ ಸಿಸ್ಟರ್. ಓಕೆ, ನಿಜ ಹೇಳಿ ಯಾವ ತರ ಇದೆ ಅಂತ. ಓಕೆ. ಸೊ ನೋಡಿ ಎಮ್ಮಿಯಾಗಿ ಕಾಣಿಸ್ತಾ ಇದೆ ತಾನೆ? ಸಕ್ಕದಾಗಿ ಕಾಣಿಸ್ತಾ ಇದೆ. ಬಿಸಿ ಇದೆ, ಬಿಸಿ ಇದೆ. ಸಕ್ಕದಾಗಿದೆ ಟೇಸ್ಟ್. ನಾನು ತೇಜು ಮಸಾಲೆ ಎಲ್ಲ ಹಾಕ್ಬಿಟ್ಟು ಯಾವಾಗೂ ಮಾಡಿಲ್ಲ. ಖಾರ ಆಗ್ಬೋದಾ ಹೆಂಗಾಗುತ್ತೆ ಅಂತ ಅನ್ಕೊಂತಾ ಇದ್ದೆ. ಬಟ್ ಸೂಪರ್ ಆಗಿ ಹೇಗೆ ಆಚೆ ಎಲ್ಲ ಕೊಡ್ತಾರೆ ಫ್ರೈಡ್ ರೈಸ್, ಸೊ ಅದೇ ತರ ಇದೆ. ಟೇಸ್ಟ್ ಸಖತ್ತಾಗಿದೆ. ಖಾರ ಎಲ್ಲ ಕರೆಕ್ಟ್ ಆಗಿದೆ. ಇವಳೊಂದ್ ಸ್ವಲ್ಪ ನನ್ ಲೆಮನ್ ಯಾವಾಗೂ ಹಿಂಡಿಲ್ಲ. ಸೊ ಇದೇ ಫಸ್ಟ್ ಡಿಫ್ರೆಂಟ್ ಆಗಿ ಮಾಡಿದ್ಲು. ಟೇಸ್ಟ್ ವೈಸ್ ಫ್ರೈಡ್ ರೈಸ್ ಸಕ್ಕದಾಗಿ ಬಂದಿದೆ. ನಂಗಂತೂ ಇಷ್ಟ ಆಯ್ತು. ಥ್ಯಾಂಕ್ಸ್ ಪ್ರಿಯಾಂಕಾ. ನೀ ಟೇಸ್ಟ್ ಮಾಡು. ಯಾವಾಗ್ಲೂ ಮಾಡೋ ತರನೇ ಆಯ್ತಾ? ಬಿಸಿ ಹಾಕ್ಬಿಟ್ಟು ನಾ ಸಾರಿ. ನಿಂಗ್ ಖಾರ ಅನ್ಸ್ತಾ? ತೇಜು ಮಸಾಲೆ ಜಾಸ್ತಿ ಐತೆ. ನಂಗೆ ಕರೆಕ್ಟ್ ಆಗಿದೆ. ಸೊ ವ್ಯೂವರ್ಸ್ಗೆಲ್ಲ ಬಾಯ್ ಹೇಳು. ಬಾಯ್. Meet you in the next vlog. ಅಲ್ಲಿವರೆಗೂ ಟಾಟಾ and bye bye.